ಈಗ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಬರ್ತಿರೋ ಕಾರಣದಿಂದ ಕೆಲವೊಂದು ಬದಲಾವಣೆಗಳಾಗ್ತಾ ಇದೆ. TRPಯಲ್ಲಿ ಬಿಗ್ ಬಾಸ್ ನಂಬರ್ 1 ಈ ವಿಷಯ ಎಲ್ರಿಗೂ ಗೊತ್ತು. ಇದ್ರ ಮುಂದೆ ಯಾವುದೇ ಕಾರ್ಯಕ್ರಮ ಬರೋದಕ್ಕೂ ಭಯ ಪಡ್ತಾರೆ. ಯಾಕಂದರೆ ಬಿಗ್ ಬಾಸ್ ಶುರು ಆಯಿತು ಅಂದರೆ ಕರ್ನಾಟಕದಲ್ಲಿರೋರು ಪ್ರತಿಯೊಬ್ಬರು TV ಮುಂದೆ ಕೂತ್ಕೊಳ್ತಾರೆ. ಅಷ್ಟು ಕ್ರೇಜ್ ಇದೆ ಬಿಗ್ ಬಾಸ್ಗೆ. ಈಗ ಎಲ್ರಿಗೂ ಕಾಡ್ತಾ ಇರೋ ಪ್ರಶ್ನೆ ಏನು ಅಂದರೆ ಸೀಸನ್ 12 ತುಂಬಾ ದೊಡ್ಡ ಸಕ್ಸಸ್ ಕಂಡಿದೆ. ಈ ಹಿಂದೆ ಬಂದ ಎಲ್ಲ ಸೀಸನ್ಗಿಂತ ಈ ಸೀಸನ್ನು ಒಂದು ಹೆಜ್ಜೆ ಮುಂದೆನೇ ಇತ್ತು. ಸೀಸನ್ 13 ಶುರು ಆಗ್ತಿದ್ರೇನು ಸೀಸನ್ 12 ಹೆಸರು ಇನ್ನೂ ಓಡ್ತಾನೇ ಇದೆ. ಆದರೆ ಈಗ ಸೀಸನ್ 13 ಇದನ್ನು ಮೀರ್ಸತ್ತ ಅಂತ ಎಲ್ರಿಗೂ ಪ್ರಶ್ನೆ ಓಡ್ತಾ ಇದೆ. ಇದಕ್ಕೆಲ್ಲ ಉತ್ತರ ಕೊಡೋದು ಅಲ್ಲಿ ಬರೋ ಸ್ಪರ್ಧಿಗಳೇ. ಈ ಸತಿ ಕಾಮನ್ ಆಡಿಯನ್ಸು ಬರ್ತಿದ್ದಾರೆ. ತುಂಬ ಜನ ವೀಡಿಯೋಸ್ ಕಳಿಸಿದ್ರು, ಕೆಲವ್ರನ್ನ ಸೆಲೆಕ್ಟು ಮಾಡಿದ್ದಾರೆ. ಈಗ ಬಂದಿರೋ ಮಾಹಿತಿ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರೋರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋ ವಿಷಯ ಕೇಳಿಬರ್ತಿದೆ. ಇವ್ರ ಸೆಲೆಕ್ಷನ್ನು ಇನ್ನೂ ಫೈನಲ್ ಆಗಿಲ್ಲ. ಅಗ್ನಿ ಪರೀಕ್ಷೆ ಅನ್ನೋ ಶೋ ಅಲ್ಲಿ ಯಾವ ರೀತಿ ಸೆಲೆಕ್ಟ್ ಆಗ್ತಾರೆ, ಅದರಲ್ಲಿ ಸೆಲೆಕ್ಟ್ ಆದವರು ಡೈರೆಕ್ಟಾಗಿ ಬಿಗ್ ಬಾಸ್ಗೆ ಹೋಗ್ತಾರೆ. ಬಿಗ್ ಬಾಸು ಸೆಪ್ಟೆಂಬರ್ 5ಗೆ ಬರುತ್ತೆ ಅನ್ನೋ ಮಾಹಿತಿ ಬಂದಿದೆ. ಅವತ್ತು ಮಕ್ಕಳ ದಿನಾಚರಣೆ, ಅವತ್ತೇ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಪಡ್ಕೊಳ್ಳುತ್ತೆ. ಇವ್ರು ಹೇಳ್ತಿದ್ದಂಗೆ ಈ ಸತಿ ಬಿಗ್ ಬಾಸು ಬೇಗನೆ ಶುರು ಆಗ್ತಿದೆ. ಮೊದಲೆಲ್ಲ ಬಿಗ್ ಬಾಸ್ ಶುರು ಆಗ್ತಾ ಇದ್ದಿದ್ದು ಸೆಪ್ಟೆಂಬರ್ ಎಂಡಿಂಗು, ಇಲ್ಲ ಅಂದರೆ ಅಕ್ಟೋಬರ್ ಫಸ್ಟ್ ವೀಕು. ಇವರು ಮೊದಲನೇ ಪ್ರೋಮೋದಲ್ಲಿ ಈ ಸತಿ ಬಿಗ್ ಬಾಸ್ ಬೇಗ ಬರ್ತಿದೆ ಅಂತ ಹೇಳಿದರು. ಅದೇ ಥರ ಈ ಸತಿ ಬಿಗ್ ಬಾಸ್ ಬೇಗನೆ ಬರ್ತಿದೆ. ಇನ್ನೂ ಖುಷಿ ಪಡೋ ವಿಚಾರ ಏನು ಅಂದರೆ ಅದಕ್ಕಿಂತ ಮೊದಲು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಬರ್ತಿದೆ. ಇನ್ನು ಬಿಗ್ ಬಾಸ್ ನೋಡೋರು ಇದನ್ನು ನೋಡ್ತಾರೆ. ಬಿಗ್ ಬಾಸ್ ಶುರು ಆಯ್ತಂದರೆ 1.5 ಅವರ್ ಟೆಲಿಕಾಸ್ಟ್ ಆಗುತ್ತೆ. ಈಗ ಇದು ಬರ್ತಾ ಇರೋ ಕಾರಣದಿಂದ ಕೆಲವೊಂದು ಸೀರಿಯಲ್ಗಳು ಮುಕ್ತಾಯ ಆಗ್ತಿದೆ. ಪಾಟ್ಲಿ ಕಿಚನ್ ಮುಗಿತಾ ಇರೋದು ನಮಗೆಲ್ಲ ಗೊತ್ತು. ಇನ್ನು ಇದನ್ನು ಬಿಟ್ಟು ಭಾರ್ಗವಿ LLB ಅನ್ನೋ ಸೀರಿಯಲ್ಲು ತುಂಬ ಜನ ಇಷ್ಟಪಡ್ತಿದ್ರು. ಆದರೆ ಇವಾಗ ಇದು ಅಂತಿಮ ಘಟ್ಟಕ್ಕೆ ಬಂದಿದೆ. ಬಿಗ್ ಬಾಸ್ ಬರ್ತಿರೋ ಕಾರಣದಿಂದ ಈ ಸೀರಿಯಲ್ಲು ಮುಕ್ತಾಯ ಆಗ್ತಿದೆ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿರೋ ಮತ್ತೊಂದು ಸೀರಿಯಲ್ಲು ಪ್ರೇಮ ಕಾವ್ಯ. ಇದು ಕೂಡ ಎಲ್ಲರ ಮನೆ ಮಾತಾಗಿತ್ತು. ಇಷ್ಟಪಟ್ಟು ನೋಡ್ತಿದ್ರು ಈ ಸೀರಿಯಲ್ನ. ಈಗ ಇದು ಕೂಡ ಮುಕ್ತಾಯ ಆಗ್ತಿದೆ. ಬಿಗ್ ಬಾಸ್ ಸ್ಪರ್ಧಿ ಸೂರಾಜ್ ಬಿಗ್ ಬಾಸ್ ಆದಮೇಲೆ ಕಲರ್ಸ್ ಕನ್ನಡದಲ್ಲಿ ಪವಿತ್ರ ಬಂಧನ ಅನ್ನೋ ಸೀರಿಯಲಲ್ಲಿ ಕಾಣಿಸ್ಕೊಂಡ್ರು. ಸೂರಾಜ್ ಈ ಸೀರಿಯಲ್ ಮಾಡ್ತಾನೆ ಅಂತ ತುಂಬ ಜನಕ್ಕೆ ಕುತೂಹಲ ಹುಟ್ಟಾಕಿತ್ತು. ಕಾತುರದಿಂದ ಈ ಸೀರಿಯಲ್ಗೆ ಕಾಯ್ತಿದ್ರು. ಆದರೆ ಈಗ ಬಿಗ್ ಬಾಸ್ ಬರ್ತಾ ಇರೋ ಕಾರಣದಿಂದ ಇದರ ಟೈಮಿಂಗ್ಸು ಬದಲಾವಣೆ ಮಾಡ್ತಿದ್ದಾರೆ. ಇನ್ನು ಮುಂದೆ ಬಿಗ್ ಬಾಸ್ ಬಗ್ಗೆ ಹಲವಾರು ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.